ಹಾಯ್ ಎಲ್ರಿಗೂ ನಮಸ್ಕಾರ. ಆಶಾಸ್ ಕಿಚನ್ ಸೀಕ್ರೆಟಿಗೆ ಸ್ವಾಗತ. ನಾನಿವತ್ತು ಸ್ಪೆಷಲ್ ಅಂದರೆ ತುಂಬ ಸ್ಪೆಷಲ್ ಆದ ರೆಸಿಪಿ ಮಾಡ್ತಿದ್ದೇನೆ. ನಮ್ಮ ಉಡುಪಿ ಸ್ಟೈಲಲ್ಲಿ ಹಲಸಿನ ಹಣ್ಣಿನ ಮುಲ್ಕ. ಈ ಮಳೆಗಂದು ಹೇಳಿ ಮಾಡಿಸಿದ ಮುಲ್ಕ ಅಂತ ಹೇಳ್ಬೋದು. ಹೇಳಿ ಮಾಡಿಸಿದ ನಾವು ಎಂತ ತಿನ್ನೋದು ಈ ಮಳೆಗೆ ಎಂತ ಸಹ ಗೊತ್ತಾಗೋದಿಲ್ಲ. ಎಲ್ಲ ಮಳೆಗೆ ಸ್ವಲ್ಪ ಹಸಿವು ಜಾಸ್ತಿ ಅಲ್ಲ, ಅದಕ್ಕೆ ಸ್ವಲ್ಪ ಸಂಜೆ ಸ್ನ್ಯಾಕ್ಸ್ ಥರ ಮಾಡಿ ತಿನ್ಬೋದು. ಅದಕ್ಕೆ ನಾನು ತುಂಬ ಅಂದರೆ ಉಡುಪಿ ಅಂತ ಎಲ್ಲ ಕಡೆ ಮಾಡ್ತಾರೆ. ತುಂಬ ಹಳೆಯ ಕಾಲದ ರೆಸಿಪಿ ಇದು ಮುಲ್ಕ. ಮುಂಚಿನಿಂದಲೂ ಮಾಡ್ತಿದ್ರು, ಈಗ ಸಹ ಮಾಡ್ತಾರೆ ಮನೆಯಲ್ಲಿ. ಒಂದು ಹಲಸಿನ ನಾನು ಎಂತೆಲ್ಲ ತಗೊಂಡಿದ್ದೇನೆ ಅಂದರೆ ಇದಕ್ಕೆ ಒಂದು ಹಲಸಿನ ಹಣ್ಣು ತಗೊಂಡಿದ್ದೇನೆ, ಮತ್ತು ಒಂದು ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೇನೆ ವೈಟ್ ರೈಸು, ಮತ್ತು ಒಂದು ತೆಂಗಿನಕಾಯಿ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ, ಎಂತಕ್ಕಂದರೆ ತುಂಬ ಟೇಸ್ಟಾಗಿ ಸಹ ಬರ್ತದೆ. ನೀವು ಬೇಕಾದರೆ ಕೊಬ್ಬರಿ ಇದ್ದರೆ ಕೊಬ್ಬರಿ ಸಹ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು, ಡ್ರೈ ಕೊಕೊನಟ್ ಹಾಕ್ಕೊಳ್ಬೋದು. ಮತ್ತು ನಾನು ಇದಕ್ಕೆ ಪರಿಮಳಕ್ಕೆ 1-2 ಏಲಕ್ಕಿ ಹಾಕಿದ್ದೇನೆ, ಮತ್ತು 1 ಕಪ್ಪಷ್ಟು ಬೆಲ್ಲ ಬೇಕಾದರೆ ಹಾಕ್ಕೊಳ್ಬೋದು. ಇಲ್ಲದಿದ್ದರೆ ಅದಂದರೆ ಹಲಸಿನ ಹಣ್ಣು ಸಿಹಿ ಇರ್ತದಲ್ಲ, ಅದಕ್ಕೆ ನಾನು ಸ್ವಲ್ಪ ಬೆಲ್ಲ ತಗೊಂಡಿದ್ದೇನೆ. ನೀವು ಬೇಕಾದರೆ ಹಲಸಿನ ಹಣ್ಣಿನ ಮೇಲೆ ಡಿಪೆಂಡ್, ನೀವು ಎಂತ ಬೇಕಾದರೆ ಎಷ್ಟು ಬೇಕಾದರೆ ಹಾಕ್ಕೊಳ್ಬೋದು ಬೆಲ್ಲ, ನಿಮಗೆ ಸಿಹಿ ಎಷ್ಟು ಬೇಕಷ್ಟು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಜಾಸ್ತಿ ಹಾಕೋದಿಲ್ಲ, ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಆಯಿತು ಗ್ರೈಂಡ್ ಮಾಡುವಾಗ. ಈಗ ಇನ್ನೊಂದು ಮೆಥಡ್ ತೋರಿಸ್ತೇನೆ, ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದು. ನಾನಿಲ್ಲಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಈಗ ಬಿಸಿ ಮಾಡಿದ ಮೇಲೆ ರಪ ಮುಲ್ಕ ಬಿಡೋದೆ ಎಣ್ಣೆಯಲ್ಲಿ, ಕಾಯಲಿಕ್ಕಿಲ್ಲ. ಅದಕ್ಕೆ ತುಂಬ ಅಂದರೆ ಗರಿಯಾಗಿ ಒಳ್ಳೆ ಸ್ಮೂತಾಗಿ ಬರ್ತದೆ. ನಾವೀಗ ತೆಂಗಿನಕಾಯಿ ಹಾಕಿದ್ರಿಂದ ತುಂಬ ಮೆದುವಾಗಿ ಬರ್ತದೆ ಜಾಸ್ತಿ. ಈಗ ನಾವು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡೋದು. ಫಸ್ಟಿಗೆ ನಾನು ಮಿಕ್ಸಿಗೆ ಹಲಸಿನ ಹಣ್ಣು ಹಾಕ್ತಿದ್ದೇನೆ, ಅದಂದರೆ ಒಳ್ಳೆ ಸ್ಮೂತ್ ಗ್ರೈಂಡ್ ಆಗಬೇಕಲ್ಲ. ಅಕ್ಕಿ ಆದರೆ ಸ್ವಲ್ಪ ತರಿ ಗ್ರೈಂಡ್ ಆದರೆ ಸಾಕು. ಈಗ ಎಷ್ಟು ಸ್ಮೂತಾಗಿ ಪೇಸ್ಟ್ ಮಾಡಿದ್ದೇನೆ, ಖಾಲಿ ಹಲಸಿನ ಹಣ್ಣು ಮಾತ್ರ ಪೇಸ್ಟ್ ಮಾಡಿದ್ದೇನೆ. ಜಾಸ್ತಿ ನೀರು ಹಾಕಲಿಕ್ಕೇನೆ ಇಲ್ಲ, ಅದರಲ್ಲೇ ನೀರಿರ್ತದೆ. ಹಲಸಿನ ಹಣ್ಣದಲ್ಲೇ ಇದು ನೀರಿರ್ತದೆ, ನೀರಿನ ಅಂಶ ಇರ್ತದೆ, ಅದಕ್ಕೆ ನೀರು ಹಾಕಲಿಕ್ಕೇ ಇಲ್ಲ. ಈಗ ನಾನು ಸ್ವಲ್ಪ ತೆಂಗಿನಕಾಯಿ ಹಾಕ್ತೇನೆ ಮತ್ತು ಬೆಲ್ಲ ಹಾಕ್ತೇನೆ. ನೋಡಿ, ಅಕ್ಕಿ ಮತ್ತು ಬೆಲ್ಲ ಹಾಕಿದ್ದೇನೆ. ಈಗ ಸ್ವಲ್ಪ ತೆಂಗಿನಕಾಯಿ ಹಾಕ್ತಿದ್ದೇನೆ ಸ್ವಲ್ಪ, ಮತ್ತು ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ. ಉಪ್ಪು ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಮತ್ತು ನೀರಿನ ಅಂಶ ಸಹ ಅದರಲ್ಲಿ ಇರ್ತದೆ, ನೀರು ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಮತ್ತು ಮುಲ್ಕ ಹೋಗಿ ಗೋಳಿ ಬಜೆ ಆಗ್ಬೋದು. ನೋಡಿ, ಈಗ ಗ್ರೈಂಡ್ ಆದ ಮಿಶ್ರಣ ಒಂದು ಪಾತ್ರೆಗೆ ಹಾಕಿ. ನಾನೀಗ ತುಂಬ ನೈಸಾಗಿ ಗ್ರೈಂಡ್ ಮಾಡಬಾರ್ದು ಅಕ್ಕಿಯನ್ನು, ಸ್ವಲ್ಪ ಇಡ್ಲಿ ರವೆ ಥರ ಅಷ್ಟು ಗ್ರೈಂಡ್ ಮಾಡಿದರೆ ಸಾಕು. ಮತ್ತು ನಾನು ಇದಕ್ಕೆ ಉಳಿದದ್ದು ತೆಂಗಿನಕಾಯಿ ಹಾಕ್ತಿದ್ದೇನೆ. ಹಾಕಿದ ನಂತರ ಒಳ್ಳೆ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಇದನ್ನು ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡುವಂಥದ್ದು. ಹೀಗೆ ಎಣ್ಣೆಯಲ್ಲಿ ಬಿಟ್ಟರೆ ಆಯಿತು. ನೋಡಿ, ನಮ್ಮ ಮುಲ್ಕ ಬೇಯ್ತಾ ಉಂಟು ಎಣ್ಣೆಯಲ್ಲಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸಬೇಕು, ಜಾಸ್ತಿ ಇದು ಇಟ್ಕೊಳ್ಬಾರ್ದು, ಎಣ್ಣೆ ಗಂಟೆ ಹೋಗ್ತದೆ. ಇಷ್ಟಾದರೆ ಸಾಕು. ನಮ್ಮ ಮುಲ್ಕ ರೆಡಿಯಾಗಿದೆ. ಎಷ್ಟು ಒಳ್ಳೆ ಬಂದಿದೆ ನೋಡಿ, ಕಲರ್ ಕೂಡ ಒಳ್ಳೆ ಬಂದಿದೆ. ಸಂಜೆಗಂತೂ ಹೇಳಿ ಮಾಡಿಸಿದ ರೆಸಿಪಿ ಅಂತ ಹೇಳ್ಬೋದು, ಅಷ್ಟು ರುಚಿ ಆಗ್ತದೆ. ಒಂದ್ಸಲ ಎಲ್ಲ ಟ್ರೈ ಮಾಡಿ ನೋಡಿ. ಸ್ವಲ್ಪ ಸಹ ಎಣ್ಣೆ, ತುಂಬ ಗರಿಯಾದ ಹಲಸಿನ ಹಣ್ಣಿನ ಮುಲ್ಕ ರೆಡಿಯಾಗಿದೆ. ತುಂಬ ಅಂದರೆ ತುಂಬ ಸ್ಮೂತಾಗಿದೆ ನೋಡಿ, ಎಷ್ಟು ಸ್ಮೂತಾಗಿದೆ ಅಂದರೆ ಅಷ್ಟು ಮೆದುವಾಗಿದೆ. ಈ ಒಂದು ಹಲಸಿನ ಹಣ್ಣಿನ ಮುಲ್ಕ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಅಂದರೆ